ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಯಾರು ಊಹಿಸಿರದ ಟ್ವಿಸ್ಟ್ ಎದುರಾಗ್ತಿದೆ. ವೀಕ್ಷಕರ ಲೆಕ್ಕಾಚಾರ ಉಲ್ಟಾ ಆಗ್ತಿದೆ. ಈ ವಾರ ಟಾಪ್ 5 ನಲ್ಲಿ ಬರ್ತಾರೆ ಅಂತ ಅಂದ್ಕೊಂಡಿದ್ದ ಸ್ಪರ್ಧಿ ಕಾಕ್ರೋಚ್ ಸುದೀಪ್ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ಈ ಬೆನ್ನಲ್ಲೇ ಸುದೀಪ್ ಪತ್ನಿ ಇಬ್ಬರ ಒಡನಾಟದಿಂದಲೇ ಇಷ್ಟು ಬೇಗ ಹೊರಬರಲು ಕಾರಣ ಆಯ್ತು ಅಂತ ಹೇಳಿದ್ದಾರೆ. ಅಷ್ಟಕ್ಕೂ ಕಾಕ್ರೋಚ್ ಸುದೀಪ್ ಎಲಿಮಿನೇಟ್ ಆಗಲು ಅಶ್ವಿನಿ ಹಾಗೂ ಜಾಹ್ನವಿ ಕಾರಣ ಆದ್ರ? ಇವರಿಬ್ಬರಿಂದಲೇ ಸುದ್ದಿ ದೊಡ್ಡ ಮನೆಯಲ್ಲಿ ಡಮ್ಮಿ ಆದ್ರ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಿಗ್ ಬಾಸ್ ಮನೆಯಲ್ಲಿ ಆರಂಭದಲ್ಲಿ ಕಾಕ್ರೋಚ್ ಸುದೀಪ್ ಟಫ್ ಸ್ಪರ್ಧಿ ಎನಿಸಿಕೊಂಡಿದ್ರು. ಫಿನಾಲೆಗೆ ಎಂಟ್ರಿ ಕೊಡ್ತಾರೆ ಅಂತ ವೀಕ್ಷಕರು ಆರಂಭದಿಂದಲೇ ಅಂದ್ಕೊಂಡಿದ್ರು. ಮೊದಲ 3 ವಾರ ಚೆನ್ನಾಗಿ ಆಟವಾಡಿದ್ದ ಕಾಕ್ರೋಚ್ ಸುದೀಪ್ ಮಿನಿ ಫಿನಾಲೆ ವಿನ್ನರ್ ಕೂಡ ಆಗಿದ್ರು. ಇದರಿಂದಾಗಿ ಸುದೀಪ್ ವಿಶೇಷ ಅಧಿಕಾರ ಕೂಡ ಪಡೆದುಕೊಂಡಿದ್ರು. ಈ 3 ವಾರಕ್ಕೆ ಫೈನಲ್ ಗೆಲ್ಲುವ ಮೂಲಕ ತಾನೊಬ್ಬ ಸ್ಟ್ರಾಂಗ್ ಕಂಟೆಂಡರ್ ಎಂದು ಪ್ರೂವ್ ಮಾಡಿದ್ರು. ಆದ್ರೆ ಯಾವಾಗ ಸುದೀಪ್ ಅಶ್ವಿನಿ ಗ್ಯಾಂಗ್ ಜೊತೆ ಸೇರ್ಕೊಂಡ್ರು ಅಲ್ಲಿಂದಲೇ ಸುದೀಪ್ ಆಟವನ್ನ ಮರೆತಂತೆ ಕಾಣ್ತಿತ್ತು. ಅಶ್ವಿನಿ ಹಾಗೂ ಜಾಹ್ನವಿ ಜೊತೆ ಸೇರಿದ ಮೇಲೆ ನೆಗೆಟಿವ್ ಶೇಡ್ ನಲ್ಲೇ ಕಾಣಿಸಿಕೊಂಡ್ರು. ಅದಾದ ಬಳಿಕ ಅಷ್ಟೊಂದು ಆಕ್ಟಿವ್ ಆಗಿರದ ಕಾಕ್ರೋಚ್ ಸುದೀಪ್ ಸದ್ದಿಲ್ಲದೆ ಮೂಲೆ ಗುಂಪಾದ್ರು. ಇನ್ನು ಕಾಕ್ರೋಚ್ ಸುದೀಪ್ ಆಟ ಮರೆತು ಹಲವು ಬಾರಿ ನಾಮಿನೇಟ್ ಆದಾಗಲೂ ಕಿಚ್ಚ ಸುದೀಪ್ ವಾರದ ಕೊನೆಯಲ್ಲಿ ಅವರನ್ನ ಎಚ್ಚರಿಸುತ್ತಲೇ ಬಂದಿದ್ರು. ತಮ್ಮ ಆಟವನ್ನ ಸರಿಪಡಿಸಿಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಆಟ ಆಡಿ ಅಂತ ಕಿವಿ ಮಾತು ಕೂಡ ಹೇಳಿದ್ರು. ಆದ್ರೂ ಎಚ್ಚೆತ್ತುಕೊಳ್ಳದ ಸುದೀಪ್ ಅದೇ ಆಟವನ್ನ ಮುಂದುವರಿಸಿದ್ರು. ಅಷ್ಟೇ ಅಲ್ಲ, ಫಿಸಿಕಲ್ ಟಾಸ್ಕ್ ವೇಳೆಯೂ ಸುದೀಪ್ ಇಂಜುರಿ ಇದೆ ಅನ್ನೋ ಕಾರಣಕ್ಕೆ ಅಷ್ಟೊಂದು ಎಫರ್ಟ್ ಹಾಕ್ತಿರ್ಲಿಲ್ಲ. ಇದರಿಂದಾಗಿ ಇಷ್ಟು ಬೇಗ ದೊಡ್ಡ ಮನೆಯಿಂದ ಆಚೆ ಬರುವಂತೆ ಆಗಿದೆ. ಇನ್ನು ಕಾಕ್ರೋಚ್ ಸುದೀಪ್ ದೊಡ್ಡ ಮನೆಯಿಂದ ಆಚೆ ಬರ್ತಾ ಇದ್ದಂತೆ ಸುದೀಪ್ ಅವರ ಹೆಂಡತಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಕಿಚ್ಚ ಸುದೀಪ್ ಎಲಿಮಿನೇಟ್ ಆಗಲು ಕಾರಣವೇನು ಅಂತ ಕೇಳಿದಕ್ಕೆ ಮನೆಯಲ್ಲಿ ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಜೊತೆಯಲ್ಲಿ ಹೆಚ್ಚು ಸಮಯ ಕಳೆದ್ರು, ಇದು ಅವರಿಗೆ ನೆಗೆಟಿವ್ ಆಯ್ತು ಅಂತ ಹೇಳಿದ್ರು. ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಗುಂಪಿನಿಂದ ಹೊರಗೆ ಬಂದು ಆಟ ಆಡ್ಬೇಕಿತ್ತು. ಆ ಗುಂಪಿನಿಂದ ಹೊರಬಂದು ಆಟವಾಡಿದ್ರೆ ಇನ್ನೊಂದಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಇರ್ತಾ ಇದ್ರು. ಅವರಲ್ಲಿ ಇನ್ನೂ ಹೆಚ್ಚು ಸಾಮರ್ಥ್ಯವಿತ್ತು ಅಂತ ಹೇಳಿದ್ದಾರೆ. ಒಟ್ಟಾರೆ ಸ್ಟ್ರಾಂಗ್ ಸ್ಪರ್ಧಿಯಾಗಿ ದೊಡ್ಡ ಮನೆಗೆ ಕಾಲಿಟ್ಟಿದ್ದ ಕಾಕ್ರೋಚ್ ಸುದೀಪ್ ತಮ್ಮ ಕೇರ್ಲೆಸ್ ನಿಂದಾಗಿ ಎಲಿಮಿನೇಟ್ ಆಗಿದ್ದಾರೆ. ಒಬ್ಬ ಸ್ಟ್ರಾಂಗ್ ಸ್ಪರ್ಧಿ ಹೊರ ಹೋಗಿದ್ದು ಉಳಿದ ಸ್ಪರ್ಧಿಗಳಿಗೆ ಎಚ್ಚರಿಕೆ ಕೊಟ್ಟಂತಾಗಿದೆ. ಇನ್ನಾದ್ರೂ ಉಳಿದ ಸ್ಪರ್ಧಿಗಳು ತಮ್ಮ ಗುಂಪಿನಿಂದ ಹೊರಬಂದು ಆಟ ಶುರು ಮಾಡ್ತಾರಾ ಅಂತ ಕಾದು ನೋಡ್ಬೇಕು. ಸೊ ಸುದೀಪ್ ಎಲಿಮಿನೇಟ್ ಆದ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ? ಸುದೀಪ್ ಇನ್ನಷ್ಟು ದಿನ ದೊಡ್ಡ ಮನೆಯಲ್ಲಿ ಇರ್ಬೇಕಿತ್ತಾ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.